ಶಿರಹಟ್ಟಿ ಪಟ್ಟಣ ಪಂಚಾಯತ್ ವ್ಯಾಪ್ತಿಯಲ್ಲಿನ ಆಂಗ್ಲ ಭಾಷಾ ನಾಮಫಲಕ ಹಾಗೂ ಜಾಹೀರಾತು ಫಲಕಗಳನ್ನು ಸಂಪೂರ್ಣವಾಗಿ ತೆರವುಗೊಳಿಸಲು ಸೂಕ್ತ ಕ್ರಮಕ್ಕೆ ಆಗ್ರಹಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡರ ಬಣದ ವತಿಯಿಂದ ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು. ಸರ್ಕಾರ ನಿಗದಿಪಡಿಸಿರುವ ಅಂದರೆ ಇದೇ ಮಾರ್ಚ್ 13ರ ಒಳಗಾಗಿ ಪಟ್ಟಣ ಪಂಚಾಯತ್ ಅಧಿಕಾರಿಗಳು ಆಂಗ್ಲ ಭಾಷಾ ನಾಮಫಲಕಗಳನ್ನು ತೆರವುಗೊಳಿಸಲು ನೋಟಿಸ್ ನೀಡಬೇಕು. ಸಭೆಯನ್ನು ನಡೆಸಿ ಅಂಗಡಿ ಮಾಲೀಕರು ಅಥವಾ ಸಂಸ್ಥೆ ಮಾಲೀಕರು ಹಾಕುವ ಬೋರ್ಡಿನ ಅನುಸಾರ 60% ದೊಡ್ಡದಾಗಿ ಕನ್ನಡದಲ್ಲಿ ಅಳವಡಿಸಲು ಸೂಚನೆ ನೀಡಬೇಕು. ಇಲ್ಲವಾದರೆ ಅಂತವರ ಪರವಾನಗಿ ರದ್ದುಪಡಿಸಬೇಕು ಅಂತ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಮನವಿ ಸಲ್ಲಿಸಲಾಯಿತು. ಈ ಬಗ್ಗೆ ಶಿರಹಟ್ಟಿ ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿ ಸಿದ್ದರಾಯ ಕಟ್ಟಿಮನಿ ಮಾತನಾಡಿ, ಪಟ್ಟಣದ ಎಲ್ಲ ಅಂಗಡಿ ಮುಗ್ಗಟ್ಟುಗಳ ಮಾಲೀಕರಿಗೆ ನೋಟಿಸ್ ಕೊಡಲಾಗುವುದು. 60% ನಾಮಫಲಕ ಅಳವಡಿಸದೆ ಹೋದಲ್ಲಿ ಲೈಸೆನ್ಸ್ ರದ್ದು ಮಾಡಲಾಗುವುದು ಎಂದರು. ಈ ಸಂದರ್ಭದಲ್ಲಿ ಬಸವರಾಜ ಒಡವಿ ಕರವೇ ಅಧ್ಯಕ್ಷರು, ದೇವೇಂದ್ರ ಶಿಂದೆ ಕಾರ್ಮಿಕ ಘಟಕದ ಅಧ್ಯಕ್ಷರು, ಇಂತಿಯಾಜ್ ಪೆಟಗರ್, ನೂರ್ ಅಹಮದ್ ಮುಳುಗುಂದ ಉಪಸ್ಥಿತರಿದ್ದರು. ಬಸವರಾಜ ನವಲಗುಂದ, NKS TV4 ಶಿರಹಟ್ಟಿ. ಸಿಂಹ ಅಣ್ಣ ಟಿ.ಎ. ನಾರಾಯಣಗೌಡರಿಗೆ ಸಮದ ಸಿಂಹ ಅಣ್ಣ ಟಿ.ಎ. ನಾರಾಯಣಗೌಡರಿಗೆ ಬೇಕೇ ಬೇಕು.